ವಾಪಸ್ ಬರೋಣ. ರಾಜ್ಯ ರಾಜಕಾರಣದ ಸುದ್ದಿಗಳ ಕಡೆಗೆ. ಇವತ್ತು ರಾಜ್ಯ ರಾಜಕಾರಣದಲ್ಲಿ ಅತಿ ದೊಡ್ಡ ಚರ್ಚೆಗೆ ಗ್ರಾಸವಾದ ಸುದ್ದಿ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿಡಿಯೋ ಸಾಕ್ಷ್ಯ ರಿಲೀಸ್ನ ಕುರಿತಾದದ್ದು. ಓಪನ್ ಸವಾಲನ್ನ ಕೂಡ ಹಾಕಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಸಿಟಿ ರವಿ ಅವರ ಪರವಾಗಿ ನಿಂತ ಬಿಜೆಪಿಗರಿಗೂ ಕೂಡ ಒಂದು ಅರ್ಥದಲ್ಲಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಸಾಕ್ಷಿ ಇಲ್ಲ, ಫೇಕ್ ವಿಡಿಯೋ ಅಂತಿದ್ದವರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇವತ್ತು ಕೆಂಡಾಮಂಡಲರಾಗಿದ್ದು ಮಾತ್ರವಲ್ಲ, ಬಿಜೆಪಿ ನಾಯಕರ ಆರೋಪಗಳಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಅಶ್ಲೀಲ ಪದ ಬಳಕೆ ಮಾಡಿದ್ರು ಎನ್ನಲಾದ 2 ವಿಡಿಯೋಗಳನ್ನು ರಿಲೀಸ್ ಮಾಡಿದ್ದಾರೆ. ಈ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಸಿಟಿ ರವಿ ವಿರುದ್ಧ ಲಕ್ಷ್ಮಿ ರುದ್ರ ತಾಂಡವ. ವಿಡಿಯೋ ರಿಲೀಸ್ ಮಾಡಿ ಹೆಬ್ಬಾಳ್ಕರ್ ಕೌಂಟರ್. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಬಿಜೆಪಿ ನಾಯಕ ಪರಿಷತ್ ಸದಸ್ಯ ಸಿಟಿ ರವಿ ಅವಾಚ್ಯ ಪದಗಳಿಂದ ನಿಂದಿಸಿದ್ದಾರೆ ಅನ್ನೋ ಸುದ್ದಿ ರಾಜ್ಯಾದ್ಯಂತ ಕೋಲಾಹಲ ಎಬ್ಬಿಸಿದೆ. ಈ ಸಂಬಂಧ ಸಿಟಿ ರವಿ ಅಂದೇ ರಾತ್ರಿ ಅರೆಸ್ಟ್ ಆಗಿದ್ರು. ಆದ್ರೆ ಹೈಕೋರ್ಟ್ ಕೂಡಲೇ ರಿಲೀಸ್ ಮಾಡಿದ್ರು. ಇದೀಗ ಕಳೆದ 2 ದಿನಗಳಿಂದ ಸುಮ್ಮನಿದ್ದ ಲಕ್ಷ್ಮಿ ಹೆಬ್ಬಾಳ್ಕರ್ ಮೌನ ಮುರಿದಿದ್ದಾರೆ. ಸಿಟಿ ರವಿ ನಾನು ಹಾಗೆ ಮಾತನಾಡಿಲ್ಲ ಅಂತ ಹೇಳಿದ್ರು. ಆದ್ರೆ ಇದೀಗ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ 2 ವಿಡಿಯೋ ರಿಲೀಸ್ ಮಾಡಿ ಬಿಜೆಪಿಗೆ ಕೌಂಟರ್ ಕೊಟ್ಟಿದ್ದಾರೆ. ಈ ಮೂಲಕ ಡರ್ಟಿ ಪಾಲಿಟಿಕ್ಸ್ಗೆ ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ. ಒಂದಲ್ಲ ಎರಡಲ್ಲ, ಪದೇ ಪದೇ ಪದ ಬಳಕೆ. ಒಂದು ವಿಡಿಯೋದಲ್ಲಿ ಸಿಟಿ ರವಿ ಆಕ್ಷೇಪಾರ್ಹ ಪದ ಬಳಸಿದ್ದು, ಮತ್ತೊಂದು ವಿಡಿಯೋದಲ್ಲಿ ರಾಹುಲ್ ಗಾಂಧಿಗೆ ಡ್ರಗ್ ಅಡಿಕ್ಟ್ ಅಂದಿದ್ದ ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಅಲ್ಲದೆ ಈ ಬಗ್ಗೆ ಪೊಲೀಸ್ ತನಿಖೆ ಬೇಗ ಆಗಬೇಕು, FSL ವರದಿ ಬೇಗ ಬಹಿರಂಗವಾಗಬೇಕು ಎಂದಿದ್ದಾರೆ. ಕಾಂಗ್ರೆಸ್ನಿಂದ ದ್ವೇಷ ರಾಜಕಾರಣ. ಸತೀಶ್ ಜಾರಕಿಹೊಳಿ ಅವರೇ ಒಂದು ಮಾತು ಹೇಳ್ತಾರೆ, ನಾನು ಹೇಳಿದೆ ಪ್ರೊಡ್ಯೂಸ್ ಮಾಡಿ ಅಂತ ಹೇಳಿ ಅಂತ ಹೇಳ್ತಾರೆ. ಇನ್ನೊಬ್ರು ಹೇಳ್ತಾರೆ, ಅವ್ರು ಇನ್ನೊಂದು ಕಥೆ ಹೇಳ್ತಾರೆ. ಹಲವಾರು ಪ್ರಕರಣಗಳು ಈ ರಾಜ್ಯದಲ್ಲಿ ಕಳೆದ 6-7 ತಿಂಗಳಿಂದ ನಡ್ಕೊಂಡ್ ಬರ್ತಾ ಇರತಕ್ಕಂತ ರೀತಿ ಏನಿದೆ, ಕರ್ನಾಟಕಕ್ಕೆ ಮುಂದಿನ ದಿನಗಳು ಬಹಳ ಕೆಟ್ಟ ರೀತಿಯ ರಾಜಕೀಯದ ವೈಷಮ್ಯಗಳು ದೇಶಗಳು ಬೆಳೀತಕ್ಕಂಥದಕ್ಕೆ ಭದ್ರತೆ ದೃಷ್ಟಿಯಿಂದ ಸಿಟಿ ರವಿ ಶಿಫ್ಟ್ ಮಾಡಿದ್ವಿ. ಅದು ಬೈ ನೇಮ್ ಯಾವುದು ಹೆಸರು ಮೆನ್ಷನ್ ಮಾಡಿಲ್ಲ. ಅದು ಫುಟೇಜ್ ನಾವು ನೋಡ್ತೀವಿ. ಫುಟೇಜಲ್ಲಿ ಯಾರು ಇನ್ವಾಲ್ವ್ಮೆಂಟ್ ಯಾರು ಕಾಣ್ತಾ ಇದೆ ಅವ್ರ ಮೇಲೆ ನಾವು ಕೇಸಲ್ಲಿ ನಾವು ಸೇರಿಸ್ತೀವಿ ಮತ್ತು ಅವ್ರ ಮೇಲೆ ನಾವು ಆ್ಯಕ್ಷನ್ ತಗೊಳ್ತೀವಿ. ಸಿಟಿ ರವಿಯವ್ರನ್ನ ರಾತ್ರಿ ಸುತ್ತಾಡಿಸಿ ಸಂಬಂಧಪಟ್ಟಂಗೆ ಸಾಕಷ್ಟು ಗಂಭೀರ ಆರೋಪ ನಿಮ್ಮ ಮೇಲೆ ಮಾಡ್ತಿದ್ದಾರೆ. ಎನ್ಕೌಂಟರ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು, ಕೊಲ್ಲೋಕೆ ಸಂಚು ರೂಪಿಸಿ. ಅದ್ರ ಬಗ್ಗೆ ನೀವು ನಗರ ಪೊಲೀಸ್ ಆಗ್ತದೆ. ಸೊ ಅದು ಕೂಡ ನಾನು ಹೇಳ್ತೀನಿ. ನಿಮಗೆ ಗೊತ್ತಿರಿ, ಸ್ವಲ್ಪ ಒಳಗಡೆ ಕೌನ್ಸಿಲ್ ಒಳಗಡೆ ಕೂಡ ಸ್ವಲ್ಪ ಘಟನೆ ಆಗಿದೆ, ಸ್ವಲ್ಪ ಗಲಾಟೆ ಆಗಿದೆ. ಸದನದಲ್ಲಿ ಅಶ್ಲೀಲ ಪದ ಬಳಕೆ ಪ್ರಕರಣ ದಿನೇ ದಿನೇ ಟ್ವಿಸ್ಟ್ ಅನ್ನ ಪಡಿತಾ ಇದ್ದು, ಸಿಟಿ ರವಿ ಹಾಗೂ ಬಿಜೆಪಿ ನಾಯಕರಿಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ತಿರುಗೇಟ್ ನೀಡಿದ್ದು, ಈ ವಾಕ್ ಸಮರ ಎಲ್ಲಿಗೋಗಿ ಮುಟ್ಟುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಾಪಸ್ ಬರೋಣ. ರಾಜ್ಯ ರಾಜಕಾರಣದ ಸುದ್ದಿಗಳ ಕಡೆಗೆ. ಇವತ್ತು ರಾಜ್ಯ ರಾಜಕಾರಣದಲ್ಲಿ ಅತಿ ದೊಡ್ಡ ಚರ್ಚೆಗೆ ಗ್ರಾಸವಾದ ಸುದ್ದಿ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿಡಿಯೋ ಸಾಕ್ಷ್ಯ ರಿಲೀಸ್ನ ಕುರಿತಾದದ್ದು. ಓಪನ್ ಸವಾಲನ್ನ ಕೂಡ ಹಾಕಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಸಿಟಿ ರವಿ ಅವರ ಪರವಾಗಿ ನಿಂತ ಬಿಜೆಪಿಗರಿಗೂ ಕೂಡ ಒಂದು ಅರ್ಥದಲ್ಲಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಸಾಕ್ಷಿ ಇಲ್ಲ, ಫೇಕ್ ವಿಡಿಯೋ ಅಂತಿದ್ದವರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇವತ್ತು ಕೆಂಡಾಮಂಡಲರಾಗಿದ್ದು ಮಾತ್ರವಲ್ಲ, ಬಿಜೆಪಿ ನಾಯಕರ ಆರೋಪಗಳಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಅಶ್ಲೀಲ ಪದ ಬಳಕೆ ಮಾಡಿದ್ರು ಎನ್ನಲಾದ 2 ವಿಡಿಯೋಗಳನ್ನು ರಿಲೀಸ್ ಮಾಡಿದ್ದಾರೆ. ಈ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಸಿಟಿ ರವಿ ವಿರುದ್ಧ ಲಕ್ಷ್ಮಿ ರುದ್ರ ತಾಂಡವ. ವಿಡಿಯೋ ರಿಲೀಸ್ ಮಾಡಿ ಹೆಬ್ಬಾಳ್ಕರ್ ಕೌಂಟರ್. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಬಿಜೆಪಿ ನಾಯಕ ಪರಿಷತ್ ಸದಸ್ಯ ಸಿಟಿ ರವಿ ಅವಾಚ್ಯ ಪದಗಳಿಂದ ನಿಂದಿಸಿದ್ದಾರೆ ಅನ್ನೋ ಸುದ್ದಿ ರಾಜ್ಯಾದ್ಯಂತ ಕೋಲಾಹಲ ಎಬ್ಬಿಸಿದೆ. ಈ ಸಂಬಂಧ ಸಿಟಿ ರವಿ ಅಂದೇ ರಾತ್ರಿ ಅರೆಸ್ಟ್ ಆಗಿದ್ರು. ಆದ್ರೆ ಹೈಕೋರ್ಟ್ ಕೂಡಲೇ ರಿಲೀಸ್ ಮಾಡಿದ್ರು. ಇದೀಗ ಕಳೆದ 2 ದಿನಗಳಿಂದ ಸುಮ್ಮನಿದ್ದ ಲಕ್ಷ್ಮಿ ಹೆಬ್ಬಾಳ್ಕರ್ ಮೌನ ಮುರಿದಿದ್ದಾರೆ. ಸಿಟಿ ರವಿ ನಾನು ಹಾಗೆ ಮಾತನಾಡಿಲ್ಲ ಅಂತ ಹೇಳಿದ್ರು. ಆದ್ರೆ ಇದೀಗ
ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ 2 ವಿಡಿಯೋ ರಿಲೀಸ್ ಮಾಡಿ ಬಿಜೆಪಿಗೆ ಕೌಂಟರ್ ಕೊಟ್ಟಿದ್ದಾರೆ. ಈ ಮೂಲಕ ಡರ್ಟಿ ಪಾಲಿಟಿಕ್ಸ್ಗೆ ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ. ಒಂದಲ್ಲ ಎರಡಲ್ಲ ಪದೇ ಪದೇ ಪದ ಬಳಕೆ. ಒಂದು ವಿಡಿಯೋದಲ್ಲಿ ಸಿಟಿ ರವಿ ಆಕ್ಷೇಪಾರ್ಹ ಪದ ಬಳಸಿದ್ದು, ಮತ್ತೊಂದು ವಿಡಿಯೋದಲ್ಲಿ ರಾಹುಲ್ ಗಾಂಧಿಗೆ ಡ್ರಗ್ ಅಡಿಕ್ಟ್ ಅಂದಿದ್ದ ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಅಲ್ಲದೆ ಈ ಬಗ್ಗೆ ಪೊಲೀಸ್ ತನಿಖೆ ಬೇಗ ಆಗಬೇಕು, FSL ವರದಿ ಬೇಗ ಬಹಿರಂಗವಾಗಬೇಕು ಎಂದಿದ್ದಾರೆ. ಕಾಂಗ್ರೆಸ್ನಿಂದ ದ್ವೇಷ ರಾಜಕಾರಣ. ಸತೀಶ್ ಜಾರಕಿಹೊಳಿ ಅವರೇ ಒಂದು ಮಾತು ಹೇಳ್ತಾರೆ, ನಾನು ಹೇಳಿದೆ ಪ್ರೊಡ್ಯೂಸ್ ಮಾಡಿ ಅಂತ ಹೇಳ್ತಾರೆ. ಇನ್ನೊಬ್ರು ಹೇಳ್ತಾರೆ, ಅವ್ರು ಇನ್ನೊಂದು ಕಥೆ ಹೇಳ್ತಾರೆ. ಹಲವಾರು ಪ್ರಕರಣಗಳು ಈ ರಾಜ್ಯದಲ್ಲಿ ಕಳೆದ 6-7 ತಿಂಗಳಿಂದ ನಡ್ಕೊಂಡ್ ಬರ್ತಾ ಇರತಕ್ಕಂತ ರೀತಿ ಏನಿದೆ, ಕರ್ನಾಟಕಕ್ಕೆ ಮುಂದಿನ ದಿನಗಳು ಬಹಳ ಕೆಟ್ಟ ರೀತಿಯ ರಾಜಕೀಯದ ವೈಷಮ್ಯಗಳು ದೇಶಗಳು ಬೆಳೀತಕ್ಕಂಥದಕ್ಕೆ ಭದ್ರತೆ ದೃಷ್ಟಿಯಿಂದ ಸಿಟಿ ರವಿ ಶಿಫ್ಟ್ ಮಾಡಿದ್ವಿ. ಅದು ಬೈ ನೇಮ್ ಯಾವುದು ಹೆಸರು ಮೆನ್ಷನ್ ಮಾಡಿಲ್ಲ. ಅದು ಫುಟೇಜ್ ನಾವು ನೋಡ್ತೀವಿ. ಫುಟೇಜಲ್ಲಿ ಯಾರು ಇನ್ವಾಲ್ವ್ಮೆಂಟ್ ಯಾರು ಕಾಣ್ತಾ ಇದೆ ಅವ್ರ ಮೇಲೆ ನಾವು ಕೇಸಲ್ಲಿ ನಾವು ಸೇರಿಸ್ತೀವಿ ಮತ್ತು ಅವ್ರ ಮೇಲೆ ನಾವು ಆ್ಯಕ್ಷನ್ ತಗೊಳ್ತೀವಿ. ಸಿಟಿ ರವಿಯವ್ರನ್ನ ರಾತ್ರಿ ಸುತ್ತಾಡಿಸಿ ಸಂಬಂಧಪಟ್ಟಂಗೆ ಸಾಕಷ್ಟು ಗಂಭೀರ ಆರೋಪ ನಿಮ್ಮ ಮೇಲೆ ಮಾಡ್ತಿದ್ರು, ಎನ್ಕೌಂಟರ್ ಮಾಡಕ್ಕೆ ಪ್ರಯತ್ನ ಮಾಡಿದ್ರು, ಕೊಲ್ಲೋಕೆ ಸಂಚು ರೂಪಿಸಿದ್ರು. ಅದ್ರ ಬಗ್ಗೆ ನೀವು ನಗರ ಪೊಲೀಸ್ ಆಗ್ತದೆ. ಸೊ ಅದು ಕೂಡ ನಾನು ಹೇಳ್ತೀನಿ. ನಿಮಗೆ ಗೊತ್ತಿರಿ, ಸ್ವಲ್ಪ ಒಳಗಡೆ ಕೌನ್ಸಿಲ್ ಒಳಗಡೆ ಕೂಡ ಸ್ವಲ್ಪ ಘಟನೆ ಆಗಿದೆ, ಸ್ವಲ್ಪ ಗಲಾಟೆ ಆಗಿದೆ. ಸದನದಲ್ಲಿ ಅಶ್ಲೀಲ ಪದ ಬಳಕೆ ಪ್ರಕರಣ ದಿನೇ ದಿನೇ ಟ್ವಿಸ್ಟ್ ಅನ್ನ ಪಡಿತಾ ಇದ್ದು, ಸಿಟಿ ರವಿ ಹಾಗೂ ಬಿಜೆಪಿ ನಾಯಕರಿಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ತಿರುಗೇಟ್ ನೀಡಿದ್ದು, ಈ ವಾಕ್ ಸಮರ ಎಲ್ಲಿಗೋಗಿ ಮುಟ್ಟುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಪಕ್ಕ ಪಾಲಿಟಿಕ್ಸ್. ನಾನು ಸ್ಮಿತಾ ರಂಗನಾಥ್. ರಾಜಕೀಯ ವಿದ್ಯಮಾನಗಳ ಪೈಕಿ ಪ್ರಮುಖ ಅನಿಸುವ ವಿದ್ಯಮಾನಗಳನ್ನು ಮುಂದಿನ ಅರ್ಧ ಗಂಟೆ ಗಮನಿಸ್ತಾ ಹೋಗೋಣ. ಶುರು ಮಾಡೋಣ ಪಕ್ಕ ಪಾಲಿಟಿಕ್ಸ್ ಅನ್ನ ಇವತ್ತಿನ ಅತಿ ದೊಡ್ಡ ರಾಜಕೀಯ ಸುದ್ದಿಯ ಮೂಲಕ. ರೈಟ್, ಪೊಲಿಟಿಕಲ್ ಅಪ್ಡೇಟ್ಸ್ ಗಮನಿಸೋಕೆ ಮುಂಚೆ ಈ ಕ್ಷಣದ ದರ್ಶನ್ ರಿಲೇಟೆಡ್ ಒಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ನೇರವಾಗಿ ಆ ಬ್ರೇಕಿಂಗ್ ಕಡೆಗೆ ಗಮನ ಕೊಡೋಣ. ದೇವರಿಗೆ ಹರಕೆಯನ್ನ ತೀರಿಸಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅನ್ನೋ ಮಾತಿದೆ. ಚಾಮುಂಡಿ ಬೆಟ್ಟದಲ್ಲಿ ಹರಕೆ ಕಟ್ಕೊಂಡಿದ್ರಂತೆ, ದರ್ಶನ್ ಜೈಲಿನಿಂದ ರಿಲೀಸ್ ಆಗಿ ಬರಲಿ ಅಂತ ಹೇಳಿ. ಇದೀಗ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ವಿಜಯಲಕ್ಷ್ಮಿ ಹರಕೆಯನ್ನ ತೀರಿಸಿದ್ದಾರೆ. ದರ್ಶನ್ ಒಬ್ಬರನ್ನ ಬಿಟ್ಟು ಉಳಿದ ಫ್ಯಾಮಿಲಿ ಮೆಂಬರ್ಸ್, ಕುಟುಂಬ ಸದಸ್ಯರೆಲ್ಲರೂ ಕೂಡ ಚಾಮುಂಡಿ ದೇವಿಯ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ದರ್ಶನ್ ಅವರ ತಾಯಿ ಮೀನಾ ತೂಗುದೀಪ್ ಹಾಗೆ ಪತ್ನಿ ವಿಜಯಲಕ್ಷ್ಮಿ, ಸಹೋದರ ದಿನಕರ್ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಸದ್ಯಕ್ಕೆ ಫಾರ್ಮ್ ಹೌಸ್ನಲ್ಲಿ ವಿಶ್ರಾಂತಿ ಪಡೆದಿದ್ದಾರೆ ನಟ ದರ್ಶನ್. ಇತ್ತ ಚಾಮುಂಡಿ ಬೆಟ್ಟದಲ್ಲಿ ಹರಕೆ ತೀರಿಸಿದ್ದಾರೆ ಕುಟುಂಬಸ್ಥರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಚಾಮುಂಡಿ ಬೆಟ್ಟದಲ್ಲಿ ವಿಶೇಷ ದರ್ಶನ ಪೂಜೆಯನ್ನ ಸಮರ್ಪಿಸಿದ್ದಾರೆ ದರ್ಶನ್ ಕುಟುಂಬಸ್ಥರು. ಫಾರ್ಮ್ ಹೌಸ್ನಲ್ಲಿ ದರ್ಶನ್ ರಿಲ್ಯಾಕ್ಸ್ ಮೋಡ್ನಲ್ಲಿದ್ದರೆ, ಇತ್ತ ದರ್ಶನ್ ಅವರ ತಾಯಿ, ಪತ್ನಿ, ಸಹೋದರ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ತಾಯಿಯ ಹರಕೆಯನ್ನ ತೀರಿಸಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿನೋದ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿನೋದ್, ದರ್ಶನ್ ಬಂದಿಲ್ಲ, ಉಳಿದಂತೆ ಕುಟುಂಬಸ್ಥರು ಬಂದು ಹರಕೆ ತೀರಿಸಿದ್ದಾರೆ. ಇದು ಜೈಲಿನಿಂದ ಹೊರಗೆ ಬರಲಿ ಅನ್ನೋ ಕಾರಣಕ್ಕೆ ಹೊತ್ಕೊಂಡ ಹರಕೆನ, ಬೇರೆ ಏನ್ ಮಾಹಿತಿ ಸಿಗ್ತಾ ಇದೆ ಈ ಬಗ್ಗೆ? ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿಗಳ ಪ್ರಕಾರವಾಗಿ ಏನು ದರ್ಶನ್ ಅವರು ಈಗಾಗಲೇ 7 ತಿಂಗಳ ಕಾಲ ಜೈಲಲ್ಲಿ ಇದ್ರು. ಈಗಾಗಲೇ ವಿಜಯಲಕ್ಷ್ಮಿ ಅವರು ಕೂಡ ಸಾಕಷ್ಟು ದೇವರಿಗೆ ಸಾಕಷ್ಟು ಹರಕೆನ ಕಟ್ಕೊಂಡಿದ್ರು. ಅದೇ ರೀತಿ ಚಾಮುಂಡಿ ಬೆಟ್ಟಕ್ಕೂ ಕೂಡ ಭೇಟಿಯನ್ನ ಕೊಟ್ಟು ಒಂದು ಹರಕೆನ ಕಟ್ಕೊಂಡಿದ್ರು. ಸೊ ಹೀಗಾಗಿ ಯಾವಾಗ ಜೈಲಿಂದ ಹೊರ ಬಂದ್ರು ಆತ 2-3 ದಿನಗಳಾದ ನಂತರ ಈಗಾಗಲೇ ದರ್ಶನ್ ಅವರು ಮೈಸೂರಿಗೆ 4 ದಿನ ಆಗಿದೆ. ಸೊ ಹೀಗಾಗಿ ಇವತ್ತು ಅವರ ತಾಯಿ ಮತ್ತು ಪತ್ನಿ ಎಲ್ಲರೂ ಕೂಡ, ದರ್ಶನ್ ಅವರ ಪತ್ನಿ ಮತ್ತು ದರ್ಶನ್ ತಾಯಿ ಎಲ್ಲರೂ ಕೂಡ ಇವತ್ತು
ಕುಟುಂಬ ಸಮೇತರಾಗಿ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ಒಂದು ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿದ್ದಾರೆ. ಇವತ್ತು ದರ್ಶನ್ ಅವರು ಚಾಮುಂಡಿ ಬೆಟ್ಟಕ್ಕೆ ಭೇಟಿಯನ್ನ ಕೊಟ್ಟಿಲ್ಲ. ಬಹಳ ಪ್ರಮುಖವಾಗಿ ಈಗಾಗಲೇ ಏನು ನ್ಯಾಯಾಲಯ ಒಂದು ಆದೇಶವನ್ನು ಕೊಟ್ಟಿದೆ. ಆ ಆದೇಶದಲ್ಲಿ ಫಾರ್ಮ್ ಹೌಸ್ ಮತ್ತು ಮೈಸೂರಿನ ಮನೆಗೆ ಮಾತ್ರ ಭೇಟಿ ಕೊಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ. ಚಾಮುಂಡಿ ಬೆಟ್ಟಕ್ಕೆ ಹೋಗೋದಕ್ಕೆ ಈಗಾಗಲೇ ಇಲ್ಲೂ ಕೂಡ ಅನುಮತಿ ಸಿಕ್ಕಿಲ್ಲ ಅನ್ನುವಂತಹ ಮಾಹಿತಿಗಳು ಸಿಗ್ತಾರ ಕಾರಣಕ್ಕಾಗಿ ಕೇವಲ ಆ ಕುಟುಂಬಸ್ಥರು ಕೂಡ ಭೇಟಿಯನ್ನು ಕೊಟ್ಟು ಇವತ್ತು ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿದ್ದಾರೆ. ಒಂದು ವೇಳೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋದಕ್ಕೆ ಅನುಮತಿ ಸಿಕ್ಕಿದೆ ಆದಲ್ಲಿ ದರ್ಶನ್ ಅವರು ಕೂಡ ತತ್ಕ್ಷಣದಲ್ಲಿ ಬೆಟ್ಟಕ್ಕೆ ಭೇಟಿಯನ್ನು ಕೊಟ್ಟು ಒಂದು ಹರಕೆಯೆಲ್ಲ ಕಟ್ಕೊಂಡಿದ್ರೆ ಆ ಹರಕೆಯನ್ನು ತೀರಿಸೋದಕ್ಕೂ ಕೂಡ ಅವರು ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸ್ತಾರೆ. ಈಗ ಓಕೆ ರೈಟ್, ಧನ್ಯವಾದ ವಿನೋದ್ ಮಾಹಿತಿಗಾಗಿ.